ಕರ್ನಾಟಕ ಬಿಜೆಪಿ ಹಾಗೂ ಅದರ ನಾಯಕರು ಏನ್ ಹೇಳ್ತಿದ್ದಾರೆ ಎಂಬುದು ಕನಿಷ್ಠ ಅವರಿಗಾದರೂ ಗೊತ್ತಿದೆಯಾ? ಅವರು ಯಾವಾಗ ಯಾರ ವಿರುದ್ಧ ಏನು ಆರೋಪ ಮಾಡ್ತಾರೆ, ಏನು ಹೇಳ್ತಾರೆ ಎಂಬುದನ್ನ ಊಹಿಸೋದು ಸಾಧ್ಯವಿಲ್ಲ. ಇನ್ನು ಆ ಆರೋಪಗಳಲ್ಲಿ ಯಾವುದೇ ತರ್ಕವನ್ನಂತೂ ನಿರೀಕ್ಷಿಸುವುದೇ ಮೂರ್ಖತನ. ಧರ್ಮಸ್ಥಳದ ದೂರಿನ ವಿಷಯದಲ್ಲೇ ಬಿಜೆಪಿ ಆರಂಭದಿಂದ ಈವರೆಗೆ ಮಾಡುತ್ತಾ ಬಂದಿರುವ ಆರೋಪಗಳನ್ನು ಗಮನಿಸಿದ್ರೆ ಬಿಜೆಪಿ ಏನು ಹೇಳಲು ಬಯಸುತ್ತದೆ ಎಂಬುದೇ ಗೊತ್ತಾಗದಷ್ಟು ನಿಗೂಢವಾಗಿದೆ. ಒಮ್ಮೆ ಎಡಪಕ್ಷಗಳು ಕೇರಳದ ಎಡರಂಗ ಸರ್ಕಾರ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಎಂದು ಹೇಳುತ್ತದೆ ಬಿಜೆಪಿ. ಕೆಲವು ದಿನಗಳ ಬಳಿಕ ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲೂ ಇಲ್ಲದ ಮುಸ್ಲಿಮರನ್ನ ಎಳೆದು ತಂದು ಅವರ ಮೇಲೆ ಗೂಬೆ ಕೂರಿಸ್ತಾರೆ ಬಿಜೆಪಿ ನಾಯಕರು. ಅದು ಸಂಪೂರ್ಣ ವಿಫಲವಾದ ಬಳಿಕ ಯಾವುದೋ ಒಂದು ನಿಗೂಢ ಗುಂಪು ದೂರುದಾರನ ಹಿಂದೆ ಇದೆ ಎಂದು ಹೇಳುವವರು ಬಿಜೆಪಿಯವರೇ. ಧರ್ಮಸ್ಥಳದ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಂಚಿದೆ, ಅದಕ್ಕಾಗಿ ಅಂತಾರಾಷ್ಟ್ರೀಯ ಮೀಡಿಯಾಗಳು ವರದಿ ಮಾಡುತ್ತಿವೆ ಎಂದು ಹೇಳೋದು ಬಿಜೆಪಿಯೇ. ಯಾವುದೂ ನಡೆಯಲಿಲ್ಲ ಎನ್ನುವಾಗ ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಮಹೇಶ್ ಶೆಟ್ಟಿಯವರ ವಿಡಿಯೋವೊಂದನ್ನು ತಿರುಚಿ ಸರ್ಕಾರವನ್ನೇ ದಾರಿ ತಪ್ಪಿಸುವ ಪ್ರಯತ್ನವೂ ನಡೆಯಿತು. ರಾಜ್ಯದ ವಿಧಾನಸಭೆಯಲ್ಲೇ ಬಿಜೆಪಿಯ ಹಿರಿಯ ನಾಯಕರೇ ಹಸಿ ಸುಳ್ಳು ಹೇಳಿದ್ರು. ಅದು ಕೆಲವೇ ಗಂಟೆಗಳ ಒಳಗೆ ಟೋಟಲ್ ಫ್ಲಾಪ್ ಆಯಿತು. ಈಗ ಅದೇ ಬಿಜೆಪಿಯವರು ಎಲ್ಲವನ್ನ ಬಿಟ್ಟು ತಮಿಳುನಾಡನ್ನ ಎಳೆದು ತಂದಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನ ನಿರ್ದಿಷ್ಟ ಸಂಸದರೊಬ್ಬರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿ, ಹಾಲಿ ತಮಿಳುನಾಡಿನ ತಿರುವಳ್ಳೂರಿನ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಅವರೇ ದೂರುದಾರನ ಹಿಂದಿರುವವರು ಎಂದು ಬಿಜೆಪಿ ಹೊಸ ಸಂಶೋಧನೆ ಮಾಡಿದೆ. ಈ ವಿತಂಡವಾದಕ್ಕೆ ಬಿಜೆಪಿ ಕೊಡುತ್ತಿರುವ ನಂಟುಗಳು, ಕಾರಣಗಳು ಇನ್ನೂ ತಮಾಷೆಯಾಗಿವೆ. ಸೆಂಥಿಲ್ ಅವರು ಹೈಕಮಾಂಡ್ಗೆ ಹೇಳಿ ಎಸ್ಐಟಿ ರಚನೆ ಮಾಡಿಸಿದ್ದಾರಂತೆ. ದೂರುದಾರನು ತಮಿಳುನಾಡಿನವನು, ಅವನಿಗೂ ಸೆಂಥಿಲ್ ಅವರಿಗೂ ನಂಟಿದೆ ಅಂತೆ. ಹಾಗಾಗಿ ಸೆಂಥಿಲ್ ಅವರೇ ಹಿಂದೆ ನಿಂತು ದೂರುದಾರನನ್ನ ಕಳಿಸಿಕೊಟ್ರಂತೆ. ಮಂಗಳವಾರ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸೆಂಥಿಲ್ ವಿರುದ್ಧ ಆರೋಪ ಮಾಡಿದ್ರು. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ಹಿಂದೆ ಸಸಿಕಾಂತ್ ಸೆಂಥಿಲ್ ಅವರ ಕೈವಾಡವಿದೆ. ಈ ಸಂಪೂರ್ಣ ಪ್ರಕರಣದ ಹಿಂದಿನ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್ ಎಂದು ಗಂಭೀರ ಆರೋಪ ಮಾಡಿದ್ದರು. ದಕ್ಷಿಣ ಕನ್ನಡದ ಇಬ್ಬರು ವ್ಯಕ್ತಿಗಳೊಂದಿಗೆ ಸಸಿಕಾಂತ್ ಸೆಂಥಿಲ್ ಸೇರಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಕಾರ್ಯಸೂಚಿಗಳನ್ನು ಸಿದ್ಧಪಡಿಸಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಈ ಪ್ರಕರಣದಲ್ಲಿ ಆಸಕ್ತಿ ಇರಲಿಲ್ಲವಾದರೂ ಹೈಕಮಾಂಡ್ನ ಒತ್ತಡ ತಂದು ಎಸ್ಐಟಿ ತನಿಖೆ ಮಾಡಿಸಲಾಗಿದೆ. ಎಡಪಂಥೀಯ ನಿಲುವುಗಳನ್ನು ಹೊಂದಿರುವ ಸಸಿಕಾಂತ್ ಸೆಂಥಿಲ್ ಅವರನ್ನ ತನಿಖೆಗೆ ಒಳಪಡಿಸಬೇಕು ಎಂದು ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದರು. ಈಗ ಬುಧವಾರ ಬಿಜೆಪಿ ಕರ್ನಾಟಕ ಫೇಸ್ಬುಕ್ ಪೋಸ್ಟ್ ಮಾಡಿ, ಹಿಂದೂ ವಿರೋಧಿ ತಮಿಳುನಾಡು ಸಂಸದರು ಕರ್ನಾಟಕದ ದೇವಸ್ಥಾನಗಳ ಘನತೆ ತಗ್ಗಿಸುವ ಷಡ್ಯಂತ್ರದಲ್ಲಿ ನಿರತರಾಗಿದ್ದಾರೆ. ಕನ್ನಡಿಗರು ಅತ್ಯಂತ ಭಕ್ತಿಭಾವದಿಂದ ಪೂಜಿಸುವ ಕರ್ನಾಟಕದ ದೇವಸ್ಥಾನಗಳ ಪಾವಿತ್ರ್ಯತೆಗೆ ಮಸಿ ಬಳಿಯಲು ತಮಿಳುನಾಡಿನವರಿಗೆ ಏಕೆ ಅವಕಾಶ ನೀಡಿದ್ದು ಎಂಬುದಕ್ಕೆ ಕನ್ನಡದ ಹೆಸರಿನಲ್ಲಿ ರಾಜಕಾರಣ ಮಾಡುವ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಅವರು ಉತ್ತರಿಸಲಿ ಎಂದು ಹೇಳಿದೆ. ಬಿಜೆಪಿಯವರ ಆರೋಪ ಅದೆಷ್ಟು ಹಾಸ್ಯಾಸ್ಪದವಾಗಿದೆ ಅಂದರೆ, ಸೆಂಥಿಲ್ ಅವರು ಈ ಆರೋಪಗಳಿಗೆ ಪ್ರತಿಕ್ರಿಯಿಸುವ ಗೋಜಿಗೂ ಹೋಗಿರಲಿಲ್ಲ. ಕರ್ನಾಟಕದ ಮಾಧ್ಯಮಗಳು ಮತ್ತೆ ಅವರನ್ನ ಈ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ಒತ್ತಾಯಿಸಿದಾಗ ನಕ್ಕು ಬಿಟ್ಟ ಸೆಂಥಿಲ್ ಅವರು, ಶಾಸಕ ಜನಾರ್ದನ ರೆಡ್ಡಿ ಆರೋಪ ಕೇವಲ ಊಹಾಪೋಹ, ಅವರು ಕಟ್ಟು ಕಥೆಗಳನ್ನು ಹೇಳ್ತಿದ್ದಾರೆ. ರೆಡ್ಡಿ ಆರೋಪ ಕೇಳಿ ನಗು ಬರ್ತಾ ಇದೆ, ನನಗೆ ಇದರ ಹಿಂದೆ ಏನಿದೆ ಎಂಬುದು ಗೊತ್ತಿಲ್ಲ ಎಂದಿದ್ದಾರೆ. ನಾನು IAS ಹುದ್ದೆಗೆ ರಾಜೀನಾಮೆ ನೀಡಿ 6 ವರ್ಷ ಆಗಿದೆ. ಈಗ ನಾನು ಬೇರೆ ಪಕ್ಷದಲ್ಲಿದ್ದೇನೆ. ನಾನು ಬಳ್ಳಾರಿಯಲ್ಲಿ ಕರ್ತವ್ಯದಲ್ಲಿದ್ದಾಗ ಜನಾರ್ದನ ರೆಡ್ಡಿ ಅವರ ಬಂಧನ ಆಗಿತ್ತು. ನಾನು ಆವಾಗ ಮಾತ್ರ ರೆಡ್ಡಿ ಅವರನ್ನ ನೋಡಿದ್ದು ಎಂದು ಸೆಂಥಿಲ್ ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಹೇಳಿಕೆಗಳು ಆಧಾರರಹಿತ, ಅದರಲ್ಲಿ ಯಾವುದೇ ಸತ್ಯವಿಲ್ಲ. ಬಳ್ಳಾರಿಯಲ್ಲಿ ನಾನು ಸಹಾಯಕ ಆಯುಕ್ತನಾಗಿದ್ದಾಗ ಅವರ ಅಪರಾಧಗಳನ್ನು ಬಹಿರಂಗಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇನೆ. ನನ್ನ ಕೆಲಸದ ಭಾಗವಾಗಿ ನಾನು ಇದನ್ನ ಮಾಡಿದ್ದೇನೆ. ಬಹುಶಃ ಆ ಕಾರಣಗಳಿಂದ ನನ್ನ ಮೇಲೆ ಈ ಆರೋಪ ಮಾಡಿರಬಹುದು. ಇದನ್ನ ಹೊರತುಪಡಿಸಿ ಇದು ಬಿಜೆಪಿಯ ಹತಾಶ ರಾಜಕೀಯವಾಗಿರಬಹುದು ಎಂದು ತಿರುಗೇಟು ನೀಡಿದ್ದಾರೆ. ಸೆಂಥಿಲ್ ಅಂದ್ರೆ ಬಿಜೆಪಿಗೆ ಮೊದಲಿಂದಲೂ ತೀವ್ರ ಅಲರ್ಜಿ. ಮೋದಿ ಸರ್ಕಾರ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿ ಅದರ ರಾಜ್ಯ ಸ್ಥಾನಮಾನವನ್ನು ಕಿತ್ತು ಹಾಕಿದಾಗ IAS ಹುದ್ದೆಗೆ ರಾಜೀನಾಮೆ ಕೊಟ್ಟು ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆಗಾಗಿ ಬೀದಿಗಿಳಿದು ಹೋರಾಟ ಮಾಡಿದವರು ಸಸಿಕಾಂತ್ ಸೆಂಥಿಲ್. ಆಮೇಲೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆಯ ಅಮೋಘ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದವರು. ಆಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಮುಖ್ಯ ಕೊಡುಗೆ ನೀಡಿದವರಲ್ಲಿ ಒಬ್ಬರು ಸಸಿಕಾಂತ್ ಸೆಂಥಿಲ್. ಈಗ ಪ್ರಧಾನಿ ಮೋದಿ ಹಾಗೂ ಅವರ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಕೋರ್ ಟೀಮ್ನಲ್ಲಿರುವವರು ಇದೇ ಸೆಂಥಿಲ್. ಈಗ ಮತ ಅಧಿಕಾರ ಯಾತ್ರಾ ಮಾಡುತ್ತಿರುವ ರಾಹುಲ್ ಗಾಂಧಿ ಮೋದಿ ಸರ್ಕಾರದ ಪಾಲಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಅವರ ರಾಜಕೀಯ ಸ್ಟ್ರಾಟಜಿ ರೂಪಿಸುವ ಪ್ರಮುಖರಲ್ಲಿ ಸೆಂಥಿಲ್ ಅವರು ಒಬ್ಬರು. ಹಾಗಾಗಿ ಸೆಂಥಿಲ್ ಮೇಲೆ ಬಿಜೆಪಿಗೆ ಸಿಟ್ಟಿರೋದು ಸಹಜ.
ಆದರೆ ಆರೋಪ ಮಾಡುವಾಗ ಅದರಲ್ಲಿ ಏನಾದರೂ ಲಾಜಿಕ್ ಅನ್ನೋದು ಇರಬೇಕಲ್ವಾ? ದೂರುದಾರ ತಮಿಳುನಾಡಿನವರು, ಸೆಂಥಿಲ್ ಅದೇ ರಾಜ್ಯದವರು, ಅವರು ಮೊದಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರು ಎಂಬುದೇ ಆರೋಪಕ್ಕೆ ಆಧಾರ ಎಂದಾದರೆ ನಾಳೆ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರು ದೂರುದಾರನ ಹಿಂದಿದ್ದಾರೆ ಎಂದು ಬಿಜೆಪಿ ಹೇಳಬಹುದಲ್ಲ. ಸ್ಟಾಲಿನ್ ರಾಹುಲ್ ಗಾಂಧಿಗೆ ತುಂಬಾ ಕ್ಲೋಸ್. ಹಾಗಾಗಿ ಸ್ಟಾಲಿನ್ ರಾಹುಲ್ಗೆ ಹೇಳಿದ್ರು, ರಾಹುಲ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು ಅಂತ ಏನ್ ಬೇಕಾದ್ರೂ ಊಹಿಸಿಕೊಂಡು ಹೇಳ್ಬಿಡಬಹುದು ಅಲ್ವಾ? ಕೇರಳ ಆಯ್ತು, ಫಾರಿನ್ ಆಯ್ತು, ಈಗ ತಮಿಳುನಾಡಿನ ಸರದಿ. ಇನ್ನು ಯಾವುದೆಲ್ಲ ರಾಜ್ಯಗಳು, ದೇಶಗಳು, ಯಾರ್ಯಾರೆಲ್ಲ ಬಿಜೆಪಿಯ ಸಂಶೋಧನೆಯಲ್ಲಿ ಉದ್ಭವ ಆಗ್ತಾರೆ ಎಂಬ ಕೆಟ್ಟ ಕುತೂಹಲ ಈಗ ಜನರಲ್ಲಿದೆ. ದೇಶ ನಡೆಸುತ್ತಿರುವ ಪಕ್ಷ, ಇಲ್ಲೂ ಆಡಳಿತದಲ್ಲಿದ್ದ ಪಕ್ಷ, ಈಗ ಪ್ರಮುಖ ಪಕ್ಷ ಬಿಜೆಪಿ. ಅಂತಹ ಪಕ್ಷ ಮಾತಾಡುವಾಗ, ಆರೋಪಿಸುವಾಗ ಅದರಲ್ಲೊಂದು ತೂಕ ಇರಬೇಕಲ್ವಾ? ಏನೋ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಟೆ ಹೊಡೆಯುವ ಟ್ರೋಲ್ಗಳ ಹಾಗೆ, ಐಟಿ ಸೆಲ್ನ ಕಾರ್ಯಕರ್ತರ ಹಾಗೆ ಬಾಯಿಗೆ ಬಂದಂತೆ ಆರೋಪ ಮಾಡಿದ್ರೆ ಬಿಜೆಪಿ ಕಾರ್ಯಕರ್ತರಿಗೂ ಅದೆಷ್ಟು ಇರಿಸು ಮುರುಸು. ಅವರಾದರೂ ಇಂತಹ ತೀರಾ ಅಸಂಬದ್ಧ ವಾದಗಳನ್ನ ಹೇಗೆ ಜನರೆದುರು ಸಮರ್ಥಿಸಿಕೊಳ್ತಾರೆ? ಬಿಜೆಪಿ ಅಂದ್ರೆ ಹೀಗೇನೆ, ದ್ವಂದ್ವಗಳ ಆಗರ ಅದು. ರಾತ್ರಿ ಧ್ವನಿವರ್ಧಕ ಬಳಸಬಾರ್ದು, 1-2 ನಿಮಿಷಗಳ ಆಜಾನ್ನಿಂದ ಎಲ್ಲರ ನೆಮ್ಮದಿ ಹಾಳು ಎಂದು ತಮ್ಮ ಸರ್ಕಾರ ಇರುವಾಗ ಧ್ವನಿವರ್ಧಕಕ್ಕೆ ನಿರ್ಬಂಧ ಹಾಕೋರು ಅವರೇ. ಈಗ ವಿಪಕ್ಷದಲ್ಲಿರುವಾಗ ಬಂದು ಗಣೇಶೋತ್ಸವ ಇತ್ಯಾದಿಗಳಿಗೆ ಬಹಳ ಸಮಸ್ಯೆ ಆಗುತ್ತೆ, ಧ್ವನಿವರ್ಧಕ ನಿರ್ಬಂಧ ಇರಬಾರ್ದು ಎಂದು ಹೇಳೋರು ಅವರೇ. ಬಿಜೆಪಿ ನಾಯಕರ ಈ ಆಟದಲ್ಲಿ ಅವರ ಕಾರ್ಯಕರ್ತರಿಗೆ ಈಗ ಯಾವ ಆರೋಪ ಮಾಡಬೇಕು, ಯಾವುದನ್ನ ಕೈ ಬಿಡಬೇಕು, ಯಾರನ್ನ ವಿರೋಧಿಸಬೇಕು, ಯಾರನ್ನ ಸಮರ್ಥಿಸಿಕೊಳ್ಬೇಕು ಎಂದೇ ಅರ್ಥವಾಗದ ಪರಿಸ್ಥಿತಿ. ರಾಜ್ಯ ಬಿಜೆಪಿ ನಾಯಕತ್ವ ಇದನ್ನೆಲ್ಲ ಸ್ವಲ್ಪ ಯೋಚಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.